ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯ ಸುದೇಶ್. ಮಧ್ಯಪ್ರದೇಶದಲ್ಲಿ ಅಬ್ದುಲ್ ನಯೀಂ ಎಂಬುವರು ಕಟ್ಟಿಸುತ್ತಿದ್ದ ಶಾಲೆಯನ್ನ ಮದರಸಾ ಎಂದು ಸುಳ್ಳು ಪ್ರಚಾರ ಮಾಡಲಾಗಿದ್ದು, ಇದೀಗ ಸ್ಥಳೀಯ ಆಡಳಿತ ಅದರ ಒಂದು ಭಾಗವನ್ನು ಧ್ವಂಸಗೊಳಿಸಿದೆ. ಮಧ್ಯಪ್ರದೇಶದ ಬೇತುಲ್ ಜಿಲ್ಲೆಯಲ್ಲಿ ನರ್ಸರಿಯಿಂದ 8ನೇ ತರಗತಿಯವರೆಗಿನ ಮಕ್ಕಳಿಗೆ ಶಿಕ್ಷಣ ನೀಡಲು ಇವರು ಈ ಶಾಲೆಯನ್ನ ನಿರ್ಮಿಸುತ್ತಿದ್ದರು. ಇನ್ನು ಕಟ್ಟಡ ಪೂರ್ಣಗೊಳ್ಳುವುದಕ್ಕಿಂತ ಮೊದಲೇ ಅದನ್ನ ಕೆಡವಿ ಹಾಕಲಾಗಿದೆ. ಸಾಲವಾಗಿ ಪಡೆದ ಹಣ ಮತ್ತು ಕುಟುಂಬದ ಉಳಿತಾಯ ಸೇರಿ ಸುಮಾರು 20 ಲಕ್ಷ ರೂಪಾಯಿಯಲ್ಲಿ ನಯೀಂ ಅವರು ಈ ಶಾಲೆ ಕಟ್ಟಿಸುತ್ತಿದ್ದರು. ಆದರೆ ಸ್ಥಳೀಯ ಆಡಳಿತದ ಆದೇಶದ ಮೇರೆಗೆ ಜನವರಿ 13ರಂದು ಗೋಡೆಗಳು ಮತ್ತು ಮುಂಭಾಗದ ಶೆಡ್ ಅನ್ನು ಜೆಸಿಬಿ ಮೂಲಕ ಧ್ವಂಸಗೊಳಿಸಲಾಗಿದೆ. ಈ ಪ್ರದೇಶದ ಮಕ್ಕಳು ಶಿಕ್ಷಣಕ್ಕಾಗಿ ಮೈಲುಗಳಷ್ಟು ದೂರ ನಡೆಯಬೇಕಾದ ಪರಿಸ್ಥಿತಿ ಇತ್ತು. ಆದ್ದರಿಂದ ನರ್ಸರಿಯಿಂದ 8ನೇ ತರಗತಿಯವರೆಗೆ ಶಾಲೆ ನಿರ್ಮಿಸುವ ಕನಸನ್ನ ನಯೀಂ ಕಂಡಿದ್ದರು. ಈ ಬಗ್ಗೆ ಸಂಬಂಧಿತ ಇಲಾಖೆಯಿಂದ ಅನುಮತಿಯನ್ನು ಪಡೆದಿದ್ದರು. ಡಿಸೆಂಬರ್ 30ರಂದು ಶಾಲಾ ಶಿಕ್ಷಣ ಇಲಾಖೆಗೆ ಅಧಿಕೃತವಾಗಿ ಅರ್ಜಿ ಸಲ್ಲಿಸಿ ಅಗತ್ಯವಿರುವ ಎಲ್ಲ ಭೂ ದಾಖಲೆಗಳನ್ನು ಸಲ್ಲಿಸಿದ್ದರು. ಅಲ್ಲದೆ ಅವರದೇ ಖಾಸಗಿ ಜಮೀನಿನಲ್ಲಿ ಈ ಶಾಲೆಯನ್ನ ನಿರ್ಮಿಸಿದ್ದರು. ಆದರೆ ಇದು ಶಾಲೆಯಲ್ಲ, ಮದ್ರಸಾ ಎಂಬ ಅಪಪ್ರಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿಸಲಾಗಿದೆ. ಇದಾಗಿ ವಾರದೊಳಗೆ ಈ ನಿರ್ಮಾಣ ಹಂತದ ಕಟ್ಟಡವನ್ನ ಕೆಡವಲಾಗಿದೆ. ಇರಾನ್ ಮೇಲಿನ ಸೇನಾ ಕಾರ್ಯಾಚರಣೆಗೆ ತನ್ನ ವೈಮಾನಿಕ ನೆಲೆಯನ್ನ ಬಳಸಿಕೊಳ್ಳಲು ಅನುಮತಿ ನೀಡುವುದಿಲ್ಲ ಎಂದು ಸೌದಿ ಅರೇಬಿಯಾ ಸ್ಪಷ್ಟಪಡಿಸಿದೆ. ಈ ಬಗ್ಗೆ ಅಲ್ ಅರೇಬಿಯಾ ನ್ಯೂಸ್ ಪೋರ್ಟಲ್ ಮಾಹಿತಿಯನ್ನ ನೀಡಿದೆ. ಈ ಪ್ರದೇಶದಲ್ಲಿ ಸಂಘರ್ಷದ ವಾತಾವರಣ ಇರುವಂತೆಯೇ ಸೌದಿ ಅರೇಬಿಯಾದ ಈ ನಿರ್ಧಾರ ಮಹತ್ವವನ್ನು ಪಡೆದಿದೆ. ಇರಾನ್ ವಿರುದ್ಧ ಅಮೆರಿಕ ಕಾರ್ಯಾಚರಣೆಗೆ ಸಿದ್ಧವಾಗಿದೆ ಎಂಬ ಮಾಹಿತಿಯ ನಡುವೆಯೇ ಸೌದಿ ವಿದೇಶಾಂಗ ಸಚಿವ ಅಮೀರ್ ಫೈಸಲ್ ಬಿನ್ ಫರಾನ್ ಅವರು ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದ್ದಾರೆ. ಪ್ರದೇಶದ ಶಾಂತಿ ಮತ್ತು ಸುರಕ್ಷತೆಯನ್ನು ದೃಢೀಕರಿಸುವುದಕ್ಕೆ ಸೌದಿ ಒತ್ತು ನೀಡಲಿದೆ ಎಂದು ಅವರು ಹೇಳಿದ್ದಾರೆ. ಇದಕ್ಕಿಂತ ಮೊದಲು ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅವರೊಂದಿಗೆ ಸೌದಿ ವಿದೇಶಾಂಗ ಸಚಿವರು ಚರ್ಚೆ ನಡೆಸಿದ್ದರು. ಒಮಾನಿನ ವಿದೇಶಾಂಗ ಸಚಿವ ಕತಾರ್ ಪ್ರಧಾನಮಂತ್ರಿಯ ಜೊತೆಗೆ ಕೂಡ ಸೌದಿ ವಿದೇಶಾಂಗ ಸಚಿವರು ಚರ್ಚೆ ನಡೆಸಿದ್ದಾರೆ. ಗಲ್ಫ್ ವಲಯದಲ್ಲಿ ಅಮೆರಿಕದ ಅತಿದೊಡ್ಡ ಸೇನಾ ನೆಲೆ ಕತಾರ್ನಲ್ಲಿದೆ. ಇರಾನ್ನಲ್ಲಿ ಪ್ರತಿಭಟನಾಕಾರರನ್ನ ಗಲ್ಲಿಗೇರಿಸಲಾಗುವುದು ಎಂಬ ಸುದ್ದಿ ಎಲ್ಲೆಡೆ ಹರಡಲಾಗುತ್ತಿರುವಂತೆ ಇದೀಗ ಈ ಬಗ್ಗೆ ಇರಾನ್ ಸ್ಪಷ್ಟೀಕರಣ ನೀಡಿದೆ. ಪ್ರತಿಭಟನಾಕಾರರನ್ನ ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸಿ ಗಲ್ಲಿಗೇರಿಸುವ ಉದ್ದೇಶ ಇಲ್ಲ ಎಂದು ವಿದೇಶಾಂಗ ಸಚಿವ ಅಬ್ಬಾಸ್ ಅರಗಚಿ ಹೇಳಿದ್ದಾರೆ. ಈ ಮೊದಲು ಪ್ರತಿಭಟನಾಕಾರರ ತ್ವರಿತ ವಿಚಾರಣೆ ನಡೆಸಲಾಗುವುದು ಎಂದು ಇರಾನ್ ಹೇಳಿತ್ತು. ಇದೀಗ ತನ್ನ ಹೇಳಿಕೆಯಿಂದ ಹಿಂಜರಿದಿದ್ದು ಅಮೆರಿಕದ ಜೊತೆ ಮಾತುಕತೆ ನಡೆಸಲಾಗುವುದು ಎಂದು ವಿದೇಶಾಂಗ ಸಚಿವರು ಹೇಳಿದ್ದಾರೆ. ಅಮೆರಿಕದ ಜೊತೆ ಘರ್ಷಣೆಯ ವಾತಾವರಣ ಇರುವುದರಿಂದ ಇರಾನ್ ಮುನ್ನೆಚ್ಚರಿಕೆಯ ಭಾಗವಾಗಿ ವಾಣಿಜ್ಯ ವಿಮಾನಗಳಿಗೆ ನಿಯಂತ್ರಣ ಹೇರಿದೆ. ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಈಗ ಹಿಂಸಾರೂಪಕ್ಕೆ ತಿರುಗಿದೆ. ಉತ್ತರ ದಿನಾಜ್ಪುರ್ ಜಿಲ್ಲೆಯಲ್ಲಿ ಪ್ರತಿಭಟನೆಯ ಸಂದರ್ಭದಲ್ಲಿ ಸರ್ಕಾರಿ ಕಚೇರಿಯನ್ನು ಧ್ವಂಸಗೊಳಿಸಲಾಗಿದೆ. ಸ್ಥಳೀಯರ ಪ್ರಕಾರ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಅಸ್ಪಷ್ಟವಾಗಿದ್ದು, ಅನಾವಶ್ಯಕ ನೋಟಿಸ್ಗಳು ಮತ್ತು ವಿಚಾರಣೆಯಿಂದ ಸಾಮಾನ್ಯ ಜನರಲ್ಲಿ ಭೀತಿ ಉಂಟಾಗಿದೆ. ಗುರುವಾರ ಮುಂಜಾನೆಯಿಂದಲೇ ಚಾಕುಲಿಯಾ ತಾಲೂಕಿನ ಕಹಾಟ ಪ್ರದೇಶದಲ್ಲಿ ಎಸ್ಐಆರ್ ಪರಿಶೀಲನೆ ಸಂಬಂಧ ನೋಟಿಸ್ ಪಡೆದ ಸ್ಥಳೀಯರು ರಾಜ್ಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ನಡೆಸಿದರು. ಈ ದಿಗ್ಬಂಧನದಿಂದಾಗಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತು. ಪ್ರತಿಭಟನೆ ತೀವ್ರಗೊಂಡಾಗ ಆಕ್ರೋಶಿತ ಗುಂಪೊಂದು ಬ್ಲಾಕ್ ಅಭಿವೃದ್ಧಿ ಅಧಿಕಾರಿ ಬಿಡಿಒ ಅವರ ಸರ್ಕಾರಿ ಕಚೇರಿಯನ್ನು ಧ್ವಂಸಗೊಳಿಸಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಘಟನೆ ಬಗ್ಗೆ ಮಾಹಿತಿ ದೊರಕುತ್ತಿದ್ದಂತೆ ಪಶ್ಚಿಮ ಬಂಗಾಳ ಪೊಲೀಸರು ದೊಡ್ಡ ಸಂಖ್ಯೆಯಲ್ಲಿ ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ. ಘರ್ಷಣೆ ಮತ್ತಷ್ಟು ವ್ಯಾಪಿಸದಂತೆ ತಡೆಯಲು ಇಸ್ಲಾಂಪುರ ಪೊಲೀಸ್ ಜಿಲ್ಲೆ ವ್ಯಾಪ್ತಿಯಲ್ಲೆಲ್ಲ ಹೈ ಅಲರ್ಟ್ ಘೋಷಿಸಲಾಗಿದೆ. ಹೆಸರು ಕಡಿತ, ದಾಖಲೆ ದೋಷ ಮತ್ತು ವಿಚಾರಣೆಗೆ ಹಾಜರಾಗುವಂತೆ ಒತ್ತಡ ಹೇರಲಾಗುತ್ತಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಎಸ್ಐಆರ್ ಪ್ರಕ್ರಿಯೆ ವಿರುದ್ಧದ ಅಸಮಾಧಾನ ಮುಂದುವರೆದಿರುವ ಹಿನ್ನೆಲೆ ಈ ಘಟನೆ ರಾಜ್ಯದ ಇತರ ಭಾಗಗಳಲ್ಲೂ ಆತಂಕ ಹುಟ್ಟಿಸಿದೆ. ಉತ್ತರ ಭಾರತದಲ್ಲಿ ಸಂಕ್ರಾಂತಿಯಲ್ಲಿ ಗಾಳಿಪಟ ಹಾರಿಸುವ ರೂಢಿ ಇದೆ. ಈ ಗಾಳಿಪಟವೇ ಈಗ ಮಾರಣಾಂತಿಕವಾಗಿದೆ. ಇದು ಉತ್ತರ ಭಾರತೀಯರಿಗೆ ಮಾತ್ರವಲ್ಲ, ಎಲ್ಲ ಗಾಳಿಪಟ ಪ್ರಿಯರಿಗೂ ಎಚ್ಚರಿಕೆ ನೀಡುವ ಸುದ್ದಿ. ಗಾಜು ಲೇಪಿತ ಗಾಳಿಪಟದಾರದಿಂದ ಕತ್ತು ಸೀಳಿ ಈವರೆಗೆ 4 ಸಾವನ್ನಪ್ಪಿದ್ದಾರೆ ಎಂಬ ವರದಿ ಇದು. ಉತ್ತರ ಪ್ರದೇಶದ ಔನಪುರ ಮತ್ತು ಲಖೀಂಪುರ ಹಾಗೂ ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆಗಳಲ್ಲಿ ಸಾವಿನ ಘಟನೆಗಳು ಸಂಭವಿಸಿವೆ. ಅಲ್ಲದೆ ಗಾಳಿಪಟ ಹಾರಿಸುವ ವೇಳೆ 100ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ರಸ್ತೆ ಮತ್ತು ಸೇತುವೆಗಳ ಮೇಲೆ ಅಡ್ಡವಾಗಿ ತೂಗುವ ಗಾಳಿಪಟದ ದಾರಗಳು ದ್ವಿಚಕ್ರ ವಾಹನ ಸವಾರರ ಕುತ್ತಿಗೆಗೆ ಸುತ್ತಿಕೊಂಡು ಕತ್ತು ಸೀಳಿಕೊಂಡು ದುರ್ಘಟನೆಗಳು ಸಂಭವಿಸಿವೆ ಎಂದು ಹೇಳಲಾಗಿದೆ. ಉತ್ತರ ಪ್ರದೇಶದಲ್ಲಿ ಔನಪುರ ಜಿಲ್ಲೆಯ ಶಾಲಾ ಕ್ಯಾಂಪಸ್ನಲ್ಲಿ 28 ವರ್ಷದ ಸಮೀರ್ ಹಂಶಿ ಮೃತಪಟ್ಟಿದ್ದಾರೆ. ಬೈಕ್ನಲ್ಲಿ ಪ್ರಯಾಣಿಸುತ್ತಿದ್ದಾಗ ಗಾಳಿಪಟದ ದಾರ ಕುತ್ತಿಗೆಗೆ ಸುತ್ತಿಕೊಂಡು ಗಂಭೀರವಾಗಿ ಗಾಯಗೊಂಡಿದ್ದರು. ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತಾದರೂ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಅದೇ ಜಿಲ್ಲೆಯ ಶಾಲಾ ಶಿಕ್ಷಕ 45 ವರ್ಷದ ಸಂದೀಪ್ ತ್ರಿಪಾಠಿ ಗಾಜು ಲೇಪಿತ ದಾರದಿಂದ ಕತ್ತು ಸೀಳಿ ಮೃತಪಟ್ಟಿದ್ದರು. ಬುಧವಾರ ಉತ್ತರ ಪ್ರದೇಶದ ಲಖೀಂಪುರ ಜಿಲ್ಲೆಯಲ್ಲಿ ತೆಲಂಗಾಣ ಮೂಲದ ವಲಸೆ ಕಾರ್ಮಿಕ 38 ವರ್ಷದ ಅವಧೀಶ್ ಕುಮಾರ್ ಕೂಡ ಮೃತಪಟ್ಟಿದ್ದಾರೆ. ಕರ್ನಾಟಕದ ಬೀದರ್ ಜಿಲ್ಲೆಯ ಬಂಬುಳಗಿ ಗ್ರಾಮದಲ್ಲಿ 48 ವರ್ಷದ ಸಂಜೀವ್ ಕುಮಾರ್ ಎಂಬುವರು ಕೂಡ ಗಾಳಿಪಟ ದಾರ ಕುತ್ತಿಗೆ ಸುತ್ತಿಕೊಂಡು ಕತ್ತು ಸೀಳಿ ಸಾವನ್ನಪ್ಪಿದ್ದಾರೆ. ಮಹಾರಾಷ್ಟ್ರದಲ್ಲಿ ಇಂದು ನಡೆದ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಶೀಘ್ರವೇ ಅಳಿಸಬಹುದಾದ ಶಾಯಿ ಹಾಕಿ ಪುನರಾವರ್ತಿತ ಮತದಾನಕ್ಕೆ ಅವಕಾಶ ನೀಡಲಾಗಿದೆ ಎಂದು ವಿಪಕ್ಷಗಳು ಆರೋಪಿಸಿವೆ. ನಕಲಿ ಮತದಾರರು ಸಿಕ್ಕಿಬಿದ್ದಿದ್ದಾರೆ. ಶಾಯಿ ಹಚ್ಚಿಸಿಕೊಂಡು ಮತದಾನ ಮಾಡಿ ಹೊರಬಂದು ಅದನ್ನು ಅಳಿಸಿಕೊಂಡು ಮತ್ತೆ ಮರುಮತ ಚಲಾಯಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ.
ಬಿಎಂಸಿ ವ್ಯಾಪ್ತಿಯಲ್ಲಿ ಮತದಾನದ ವೇಳೆ ಮತದಾರರಿಗೆ ಹಾಕಲಾಗುವ ಶಾಯಿಯ ಗುರುತುಗಳನ್ನು ಕೆಲವೇ ನಿಮಿಷಗಳಲ್ಲಿ ಅಳಿಸಲಾಗುತ್ತಿದೆ ಎಂದು ಮಾಧ್ಯಮಗಳು ವರದಿ ಮಾಡಿವೆ. ಆ ವರದಿಯನ್ನು ಬಿಎಂಸಿ ತಳ್ಳಿಹಾಕಿದೆ. ಅಂತಹ ಯಾವುದೇ ಘಟನೆಗಳು ನಡೆದಿಲ್ಲ. ಮತದಾರರ ಎಡಗೈ ಬೆರಳಿಗೆ ಪ್ರಮಾಣಿತ ಶಾಯಿಯನ್ನು ಹಾಕಲಾಗುತ್ತಿದೆ ಎಂದು ಬಿಎಂಸಿ ಆಯುಕ್ತ ಭೂಷಣ್ ಗಗ್ರಾಣಿ ಹೇಳಿದ್ದಾರೆ. ಎಂಎನ್ಎಸ್ ಮುಖ್ಯಸ್ಥ ರಾಜ್ ಠಾಕ್ರೆ, ಚುನಾವಣೆಗಳಲ್ಲಿ ಬಳಸಲಾಗುವ ಸಾಂಪ್ರದಾಯಿಕ ಶಾಯಿಯ ಬದಲಿಗೆ ಹೊಸ ಪೆನ್ ಅನ್ನು ಬಳಸಲಾಗುತ್ತಿದೆ. ಇದರಿಂದ ಹಚ್ಚಲಾಗುವ ಶಾಯಿಯನ್ನು ಸ್ಯಾನಿಟೈಸರ್ನಿಂದ ಸುಲಭವಾಗಿ ತೆಗೆದುಹಾಕಲಾಗುತ್ತಿದೆ. ರಾಜ್ಯ ಮಹಾಯುತಿ ಸರ್ಕಾರವು ಅಧಿಕಾರಕ್ಕಾಗಿ ವಂಚನೆಯನ್ನು ಅವಲಂಬಿಸಿದೆ ಎಂದು ಆರೋಪಿಸಿದ್ದಾರೆ. ನಕಲಿ ಶಾಯಿ ಬಳಸುವುದು ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ. ಅಧಿಕಾರಿಗಳ ವಿರುದ್ಧ ಚುನಾವಣಾ ಆಯೋಗವು ಕ್ರಮ ಕೈಗೊಳ್ಳಬೇಕು ಎಂದು ಶಿವಸೇನಾ ಯುಬಿಟಿ ನಾಯಕ ಉದ್ಧವ್ ಠಾಕ್ರೆ ಆಗ್ರಹಿಸಿದ್ದಾರೆ. ಅವರ ಆರೋಪವನ್ನು ನಿರಾಕರಿಸಿರುವ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಈ ರೀತಿ ಗದ್ದಲ ಸೃಷ್ಟಿಸುವುದು ತಪ್ಪು. ನನಗೂ ಶಾಯಿ ಹಾಕಲಾಗಿದೆ, ಅದನ್ನು ಅಳಿಸಲಾಗುತ್ತಿದೆ. ಚುನಾವಣಾ ಆಯೋಗ ತನಿಖೆ ಮಾಡಲಿ ಅಥವಾ ಎಣ್ಣೆ ಬಣ್ಣವನ್ನು ಬಳಸಲಿ. ಚುನಾವಣೆಗಳು ನಿಷ್ಪಕ್ಷಪಾತವಾಗಿರಬೇಕು ಎಂದು ಹೇಳಿದ್ದಾರೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.